ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರುವಂತ ಸಡನ್ ಆಗಿ ಈ ತರ ಆಗಿರೋದು ಇಲ್ಲ ಸರ್, ನಾನು ಫಸ್ಟ್ ಸಿನಿಮಾಗಳು ಮುಂಚೆಯಿಂದ ಮಾಡ್ತಿದ್ದೆ. ಸೀರಿಯಲ್ ಅಂತ ನನಗೆ ಕರೆದಿ ಅವಕಾಶ ಕೊಡ್ಬೇಕು ಅಂತ ಫಸ್ಟ್ ಲುಕ್ ಟೆಸ್ಟ್ ಮಾಡಿದ್ದು ದಿಲೀಪ್ ರಾಜ್ ಅವ್ರದ್ದು ಪ್ರೊಡಕ್ಷನ್ನೇನೆ. ಇವತ್ತು ಅಂದ್ರೆ ನಾನು ಅವತ್ತು ಅಲ್ಲಿ ಇರ್ಲಿಲ್ಲ, ಬಟ್ ಸ್ಟಿಲ್ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಎಲ್ಲಾ ಕಡೆ, ಸೋಷಿಯಲ್ ಮೀಡಿಯಾ ಆಗ್ಲಿ, ಏನು ನಮ್ಮ ಸ್ಯಾಟಲೈಟ್ ಅಲ್ಲಿ ಎಲ್ಲಾ ಕಡೆ ನೋಡಿದಾಗ ತುಂಬಾನೇ ಬೇಜಾರಾಯ್ತು. ನಿಮ್ಗೆ ಗೊತ್ತು, ಸಿನಿಮಾ ಪ್ರಮೋಷನ್ಸ್ ಇಂದ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಬಟ್ ಅದೇ ತುಂಬಾ ಬೇಜಾರಾಗ್ತಿರೋದು, ಸೀರಿಯಲ್ ಅಂತ ನನಗೆ ಫಸ್ಟ್ ಕರೆದಿ ಅವಕಾಶ ಕೊಡಕ್ ಬಂದಿದ್ದೆ ಸರ್. ಅವ್ರು ಈ ಸಮಯದಲ್ಲಿ ನನ್ಗೆ ಅವ್ರಿಗೆ ಅಂದ್ರೆ ಅವ್ರ ಇಡೀ ಫ್ಯಾಮಿಲಿಗೆ ಎಷ್ಟು ಸಪೋರ್ಟ್ ಇದ್ರು ನನ್ಗೆ ಅರ್ಥ ಆಗುತ್ತೆ. ತುಂಬಾ ಕಷ್ಟ ಇದೆ. ಅಂಡ್ ಯಾಕಂದ್ರೆ ಇವಾಗಿರೋ ಸಿಚುಯೇಷನ್ ಅಲ್ಲಿ ಅವ್ರು ಎಂತ ಜಮ್ ಆಫ್ ಅ ಪರ್ಸನ್, ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅವ್ರ ಪ್ರೊಡಕ್ಷನ್ ಎಲ್ಲಾನು. ಇವಾಗ ಇದ್ದಕ್ಕಿದ್ದಂಗೆ ಎಲ್ಲಾನು ಒಂಥರ ಸ್ಟಾಪ್ ಆಗಿ ಸೈಲೆನ್ಸ್ ಆಗೋಗ್ಬಿಟ್ಟಿದೆ. ತುಂಬಾ ಒಳ್ಳೆ ವ್ಯಕ್ತಿ ಸರ್, ಅದ್ರ ಬಗ್ಗೆ ಹೇಳಂಗಿಲ್ಲ. ಅಂಡ್ ನಮ್ಮ ಅಪ್ಪು ಕಪ್ಪಲ್ಲಿ ಕೂಡ ಅವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ನಾವೆಲ್ಲ ಹಿ ವಾಸ್ ಅ ವೆರಿ ಗುಡ್ ಪ್ಲೇಯರ್. ಸೊ ಆ ಕ್ಷಣಗಳೆಲ್ಲ ಇವಾಗ ನಂಗೆ ತುಂಬಾನೇ ನೆನಪಾಗ್ತಿದೆ. ಅವ್ರ ಫ್ಯಾಮಿಲಿಗೆ ಶಕ್ತಿ ಕೊಡ್ಲಿ ಅಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಸರ್, ಅದನ್ನು ನಾನು ಮೆಚ್ಚಲೇಬೇಕು. ಯಾಕಂದ್ರೆ ರಾಘು ಅವರು ಹೇಳಿದ್ದಾರೆ, ರಾಘು ಅವ್ರು ಯಾವ್ದೋ ಹಳ್ಳಿಲಿ ಇದ್ದಾಗ ಅವ್ರನ್ನ ಕರೆದು ಅವ್ರಿಗೆ ಅವಕಾಶ ನೀಡಿದ್ರಂತೆ. ಸೊ ಅಂದ್ರೆ ಅದು ಎಲ್ಲರಿಗೂ ಆತರ ಗುಣ ಇರೋದಿಲ್ಲ. ಇವಾಗ ಅವ್ರಿಲ್ಲ ಅಂತ ಎಲ್ಲರೂ ಅವ್ರ ಬಗ್ಗೆ ಹೊಗಳುತ್ತಾ ಇದ್ದಾರೆ ಅನ್ನೋದು ಸುಮಾರು ಜನ ಮಾತಾಡ್ಬೋದು. ಬಟ್ ನಿಜವಾಗ್ಲೂ ಆ ವ್ಯಕ್ತಿ ತುಂಬಾನೇ ಒಳ್ಳೆಯವರು. ಯಾಕಂದ್ರೆ ಅವಕಾಶ ಸಿಗೋದು ತುಂಬಾನೇ ಕಷ್ಟ ಇದೆ ಈಗಿನ ಏನು ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ. ಅಂತದ್ರಲ್ಲಿ ಟ್ಯಾಲೆಂಟ್ ಇರೋರ್ಗೆ ಗುರುತಿಸಿ ಅವರು ಅವಕಾಶನ ಕೊಡ್ತಾ ಇದ್ರು. ನೋ ವರ್ಡ್ಸ್. ಥ್ಯಾಂಕ್ ಯು.